ಬೈರತಿ ಸುರೇಶ್ ಈ ಜಿಲ್ಲೆಗೆ ಉಸ್ತುವಾರಿ. ಏನ್ ಗೊತ್ತಿದೆ ಅವರಿಗೆ ಜಿಲ್ಲೆ ಬಗ್ಗೆ? ಕಲರ್ ಟಿವಿ ಕೊಟ್ಟಂಗಲ್ಲ ಇದು. ಹೆಬ್ಬಾಳದಲ್ಲಿ ಕಲರ್ ಟಿವಿ ಕೊಟ್ಟಂಗಲ್ಲ ರಾಜಕಾರಣ, ಆಡಳಿತ. ಎಷ್ಟಲ್ಲಿ ಬಂದಿದ್ದೀರಿ ನೀವು ಈಗ ಮಂತ್ರಿಯಾಗಿ? ನೋಡಿ, ಈಗಾಗಲೇ ನಾಗೇಂದ್ರ ಅವರು ಒಂದ್ಸಲಿ ಇದೇ ವಿಷಯವಾಗಿ ರಾಜೀನಾಮೆಯನ್ನ ಕಾಂಗ್ರೆಸ್ ಸರ್ಕಾರನೇ ತಗೊಂಡಿದೆ. ಅದಾದ ಮೇಲೆ ಅವರ ಹೆಸರನ್ನ ಚಾರ್ಜ್ ಶೀಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಕೋರ್ಟ್ ಅವರನ್ನ ಖುಲಾಸೆ ಮಾಡಿಲ್ಲ. ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಅವ್ಯವಹಾರ 187 ಕೋಟಿಗೆ ಅಂತೇಳಿ ಸರ್ಕಾರನೇ ಒಪ್ಕೊಂಡಿದೆ. ಇಂದಿನ ಮುಖ್ಯಮಂತ್ರಿಗಳು ಕೂಡ ಸದನದಲ್ಲಿ ಇದಾಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಸಚಿವರಾಗಿ ತಗೊಂಡಿರುವಂತದ್ದು ಮಹಾ ಅಪರಾಧ. ಇದು ಕೇವಲ ವಾಲ್ಮೀಕಿ ಜನಾಂಗದ ಬಡವರಿಗೆ ಮಾಡಿದಂತ ಅಪಚಾರ ಅಲ್ಲ, ಇಡೀ ರಾಜ್ಯದ ಬಡವರ ಮೇಲೆ ಇವತ್ತು ಅವರು ಯಾವ ರೀತಿ ಅವ್ರಿಗೆ ಇರುವಂತ ಬದ್ಧತೆ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವು ಇಷ್ಟನ್ನೇ ಹೇಳ್ತೇವೆ, ಅವರ ಹೆಸರು ಖುಲಾಸೆ ಆಗುವವರೆಗೂ ಕೂಡ ತನಿಖೆಯಲ್ಲಿರ್ಲಿ, ಕೋರ್ಟ್ನಲ್ಲಿರ್ಲಿ, ಯಾವ್ದ್ರಲ್ಲಾದ್ರೂ ಸಂಪೂರ್ಣ ಖುಲಾಸೆ ಆಗುವವರೆಗೂ ಕೂಡ ನಾಗೇಂದ್ರರವರನ್ನ ಸಂಪುಟದಲ್ಲಿ ತಗೋಬಾರ್ದು. ಈ ಸರ್ಕಾರಕ್ಕೆ ಏನಾದ್ರೂ ಕೂಡ ನೈತಿಕತೆ ಇದ್ರೆ, ವಾಲ್ಮೀಕಿ ಜನಾಂಗದ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದು ಅವ್ರ ಮೇಲೆ ಒಂದು ಬದ್ಧತೆ ಇದ್ರೆ ತಕ್ಷಣ ಅವರ ರಾಜೀನಾಮೆಯನ್ನ ಪಡ್ಕೋಬೇಕು. ಇಲ್ಲ ಅಂತಂದ್ರೆ ಇವರು ಭ್ರಷ್ಟಾಚಾರದ ಪರವಾಗಿರುವಂತವರು, ಕೇವಲ ಬಡವರನ್ನ, ಅದರಲ್ಲಿ ಕೂಡ ದಲಿತ ಮತಗಳನ್ನ ಅವರು ರಾಜಕೀಯ ಬಳುವಳಿಗೆ ಉಪಯೋಗ ಮಾಡಿಕೊಳ್ಳುವಂತ ಸರ್ಕಾರಿ ಅವರು ಪರಿಗಣಿಸಿದ್ದಾರೆ ಬಿಟ್ರೆ ನಿಜವಾಗಿಯೂ ಕೂಡ ಆ ಬಡವರ ಬಗ್ಗೆ ಇವ್ರಿಗೆ ಯಾವುದೇ ರೀತಿಯ ಒಂದು ಬದ್ಧತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆದ್ರೂ ಕೂಡ ನಾವು ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಚಾರ್ಜ್ ಶೀಟ್ ಅಲ್ಲಿ ಬಂದಿಲ್ವಾ? ಮತ್ತೆ ಹಿಂದೆ ಹೆಂಗ್ ರಾಜೀನಾಮೆ ಕೊಟ್ರಿ? ಈಗ ಹಿಂದೆ ರಾಜೀನಾಮೆ ಯಾರು ತಗೊಂಡಿದ್ದು? ನಾವು ತಗೊಂಡ್ವಾ? ಕಾಂಗ್ರೆಸ್ ಸರ್ಕಾರನೇ ತಾನೇ ತಗೊಂಡಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಅವರನ್ನ ಮಂತ್ರಿ ಮಾಡೋದಕ್ಕೆ ಅವ್ರ ಹೆಸರು ಖುಲಾಸೆ ಆಗಿದೆಯಾ? ಹಾಗಾಗಿ ಇದು ವಿತಂಡವಾದನೆ ಆಗ್ತದೆ. ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಅವರು ಈ ಒಂದು ಭ್ರಷ್ಟಾಚಾರದಲ್ಲಿ, ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಒಬ್ಬ ಅಧಿಕಾರಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಏನು ಮಾಡಿಲ್ಲ ಈ ಸರ್ಕಾರ. ಅವರ ಪಾಪ ಇವತ್ತು ನೋಡಿ, ಅವರ ಹೆಂಡತಿ, ಅವ್ರ ಮಕ್ಕಳು ಪಡ್ತಾ ಇರ್ತಕ್ಕಂಥ ವ್ಯಥೆ, ಇವತ್ತು ಆ ಒಂದು ಪಾಪ ಮತ್ತು ಅವರಿಗೆ ಆಗಿರುವಂತ ಅನ್ಯಾಯ, ಅವರು ಅನ್ಯಾಯ ಕಣ್ಣೀರು ಸುರಿಸಿದಾರಲ್ಲ, ಆ ಶಾಪ ಇವರಿಗೆ ತಡೆದಿರ ಬಿಡೋದಿಲ್ಲ. 100% ಈ ಶಾಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಕೆಲವು ಅಧಿಕಾರಿಗಳು, ತನಿಖಾ ಅಧಿಕಾರಿಗಳ ಮುಂದೆ ಕೂಡ ಇವರು ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಇವರು ತಪ್ಪು ಮಾಡದೇ ಇದ್ರೆ ಸಿಬಿಐಗೆ ಯಾಕೆ ಕೊಡ್ತಾ ಇರ್ಲಿಲ್ಲ? ಇಡಿ ಬಂದಿರೋದು ಇವರು ಹಣ ವರ್ಗಾವಣೆ ವಾಲಂಟಿಯರ್ ಆಗಿ ಸುಮೋಟೋ ಆಗಿ ಬಂದಿದ್ದಾರೆ. ಯಾಕೆಂದ್ರೆ ಬ್ಯಾಂಕ್ಗಳು ಅಲ್ಲಿ ಇದ್ದಿದ್ರಿಂದ ಬ್ಯಾಂಕ್ಗಳಿಂದ ಹೋಗಿ ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟು, ಪೆಟ್ರೋಲ್ ಪಂಪ್ಸು, ಚಿಟ್ ಫಂಡ್ಸು ಈಗೆಲ್ಲ ಹೋಗಿರೋದಕ್ಕೆ ಇಡಿ ಅವ್ರಿಗೆ ಯಾರು ಕೊಟ್ಟಿಲ್ಲ. ಅವರೇ ಒಂದು ಸುಮೋಟೋ ಇಂದ ಕಾನೂನಲ್ಲಿ ಅವ್ರಿಗೆ ಅವಕಾಶ ಇರೋದ್ರಿಂದ ಅವ್ರ ತನಿಖೆ ಮಾಡಿ ಇದೆಲ್ಲ ಹೊರಗಡೆ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ರೆ ಇವೆಲ್ಲವನ್ನು ಕೂಡ ಒಳಗಡೆ ಅದನ್ನ ಮಾಫಿ ಮಾಡಿಬಿಟ್ಟಿರೋರು. ಅವ್ರದೇ ತನಿಖಾ ಅಧಿಕಾರಿಗಳು ಇದ್ದಿದ್ರೆ ಅವರೆಲ್ಲ ಕೂಡ ಯಾರಿಗೋ ಹೇಳ್ತಾರಲ್ಲ, ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂತ, ಹಂಗ್ ಮಾಡ್ಬಿಟ್ಟಿರೋರು. ಪಾಪ ಯಾವ್ದೋ ಸಣ್ಣ ಅಧಿಕಾರಿಗಳ ಮೇಲೆ ಹಾಕ್ಬಿಟ್ಟಿರೋರು, ಯಾರ ಹೆಸರು ಬರ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಇಡಿ ಬಂದಿದ್ರಿಂದ, ಪ್ರವೇಶ ಆಗಿದ್ದರಿಂದ ತಪ್ಪಿತಸ್ಥರು ಯಾರು ಅಂತೇಳಿ ರಾಜ್ಯದ ಜನರ ಮುಂದೆ ಗೊತ್ತಾಗುವಂಗ ಮಾಡಿ. ಆಗದೆ ಇದ್ರೆ ನಾಗೇಂದ್ರ ಅವರು ರಾಜೀನಾಮೆ ಮಾಡೋ ಪ್ರಶ್ನೆನೇ ಬರ್ತಾ ಇರ್ಲಿಲ್ಲ. ಮೈಸೂರು ಮೂಡ ಹಗರಣದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಅವರ ಮುಖ ಛಾಯೆ ಇತ್ತೆ ಅನ್ನೋದನ್ನ ಅವರು ಬಲ್ಲವರು, ಅನೇಕ ದಶಕಗಳಿಂದ ಬಲ್ಲವರು
ಅವರನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ವಿರೋಧ ಪಕ್ಷದ ಹೋರಾಟದ ಫಲವಾಗಿ ಅವ್ರು ಯಾವ ರೀತಿ ಆಗಿದ್ರು ಅಂತೇಳಿ. ಹಾಗಾಗಿ ವಿರೋಧ ಪಕ್ಷವ ಕೆಲಸವನ್ನ ಬಹಳ ಸಮರ್ಥವಾಗಿ ಮಾಡ್ತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾಗ್ಲಿ, ಎಲ್ಲ ಪದಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅದರ ಸ್ವರೂಪ ಮತ್ತಷ್ಟು ಕಠಿಣವಾಗಬೇಕು, ಮತ್ತಷ್ಟು ಹೋರಾಟದ ಕಿಚ್ಚು ಹೆಚ್ಚಾಗಬೇಕು ಅಂತೇಳಿ ನಾನು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತ. ಗ್ಯಾರಂಟಿಗಳ ಮೂಲಕನೇ ಇವತ್ತು ಇಂಥ ಬಡವರ ಬಲಹೀನರ ಹಣವನ್ನ ಅದನ್ನ ಕಸಿದು ಇವತ್ತು ಅವರಿಗೇನೆ ಹಂಚಿಕೆ ಮಾಡಿ ದುರುಪಯೋಗ ಮಾಡ್ಕೊಂಡದ್ರಲ್ಲಿ ಯಾವುದೇ ಅವರಿಗೆ ಅಭಿವೃದ್ಧಿಯನ್ನ ಮಾಡುವಂತ ಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇಲ್ಲ. ಖಜಾನೆ ಖಾಲಿ ಆಗ್ತಾ ಇದೆ, ಖಜಾನೆಯಲ್ಲಿ ಏನೂ ಇಲ್ಲ, ಬರೀ ಭಾಷಣದಲ್ಲಿ ಒಂದು ದೊಡ್ಡ ಏನೋ ಮೊನ್ನೆ ಹೇಳಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ 2047 $3.5 ಟ್ರಿಲಿಯನ್ ಕರ್ನಾಟಕ ಒಂದರಿಂದಾನೇ ಆಗುತ್ತೆ ಅಂತ. ಅಂದ್ರೆ ಯಾವಾಗ? ಇನ್ನು 21 ವರ್ಷಕ್ಕೆ ಯಾರು ಇರ್ತಾರೆ? 21 ವರ್ಷ ಹೇಳಿದವರು ಇರ್ತಾರ? ಏನ್ ಅದಕ್ಕೆ ಹಾಕಿರುವಂತ ನೀವು ವಿಷನ್ ಮ್ಯಾಪ್ ಏನಿದೆ? ನೀವು ಬಂದು 2 ತಿಂಗಳಾಗಿದೆ. 2 ತಿಂಗಳಲ್ಲಿ ನೀವು ಕೊಟ್ಟಿರುವಂತ ಫೈನಾನ್ಷಿಯಲ್ ವಿಷನ್ ಏನಿದೆ, ವಿಷನ್ ಮ್ಯಾಪ್ ಏನಿದೆ? ನೀವು ನಂಬಲಿಕ್ಕೆ ಆಯ್ತಪ್ಪ, ನೀವು ವಿಷನರಿ ಲೀಡರ್, 21 ವರ್ಷಕ್ಕೆ ಇಷ್ಟ ಆಗುತ್ತೆ ಅಂತ ನಂಬೋಣ. ಆದ್ರೆ ನೀವು ಹೋಗ್ತಾ ಇರೋ ದಾರಿ ಏನಿದೆ? ಇಂಥ ಕಳ್ಳರನ್ನ ಇಟ್ಕೊಂಡು ನೀವು ರಾಜ್ಯಭಾರ ಮಾಡಕ್ ಹೊರಟಿದ್ದೀರಿ. ಖಂಡಿತವಾಗಿಯೂ ಕೂಡ ಈ $3.5 ಟ್ರಿಲಿಯನ್ ಏನ್ ಹೇಳಿದಿರಿ, ಇದು ಸುಮ್ಮನೆ ನೀವು ಕಣ್ಣೊರೆಸುವಂತ ತಂತ್ರ ಆಗಿದೆ. ಈ ಸರ್ಕಾರಕ್ಕೆ ಯಾವುದೂ ಗೊತ್ತೂ ಇಲ್ಲ, ಗುರಿನೂ ಇಲ್ಲ, ಮತ್ತು ಎಲ್ಲ ಕೂಡ ಇವತ್ತು ಭ್ರಷ್ಟಾಚಾರಿಗಳು ಇವತ್ತು ಸೇರ್ಕೊಂಡಿದ್ದಾರೆ ಈ ಒಂದು ಸರ್ಕಾರದಲ್ಲಿ. ವ್ಯಾಲಿಯಿಂದ ಅನೇಕ ಕೆರೆಗಳು ನೀರು ತುಂಬಿಸ್ಬೇಕು ನಮ್ಮ ಕ್ಷೇತ್ರಗಳಲ್ಲಿ. ನಾನಿದ್ದಾಗ ಮಂತ್ರಿ ಆಗಿದ್ದಾಗ ನೀರು ತುಂಬಿಸಿರೋದು ಬಿಟ್ರೆ ಈಗ ಇನ್ನ ಮತ್ತೆ ನೀರು ತುಂಬಿಸ್ಲಿಲ್ಲ. ನಾನು ಹೋಗಿ ನೋಡಿದೆ, ಅನೇಕ ಕಡೆ ಅನೇಕ ಕೆರೆಗಳು ಮತ್ತೆ ಬತ್ತಿಯಾಗಿದೆ. ಇದನ್ನ ಕೇಳೋರಿಲ್ಲ. ಈ ಸರ್ಕಾರಕ್ಕೆ ಸ್ವಲ್ಪ ಆದ್ರೂ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಬಗ್ಗೆ ಇವರಿಗೆ ಬಹಳಷ್ಟು ತಾತ್ಸರ ಇದೆ. 11 ಕ್ಷೇತ್ರಗಳಿದೆ 2 ಜಿಲ್ಲೆಯಲ್ಲಿ. ಯಾರನ್ನಾದ್ರೂ ಮಾಡ್ಲಿ, ನನಗೆ ಮಾಡಿದಾರ? ಯಾರನ್ನಾದ್ರೂ ಒಬ್ಬರನ್ನಾದ್ರೂ ಮಂತ್ರಿ ಮಾಡಿದಾರ? ಬೈರತಿ ಸುರೇಶ್ ಈ ಜಿಲ್ಲೆಗೆ ಉಸ್ತುವಾರಿ. ಏನ್ ಗೊತ್ತಿದೆ ಅವರಿಗೆ ಜಿಲ್ಲೆ ಬಗ್ಗೆ? ಕಲರ್ ಟಿವಿ ಕೊಟ್ಟಂಗಲ್ಲ ಇದು. ಹೆಬ್ಬಾಳದಲ್ಲಿ ಕಲರ್ ಟಿವಿ ಕೊಟ್ಟಂಗಲ್ಲ ರಾಜಕಾರಣ, ಆಡಳಿತ. ಎಸ್ಸಲ್ಲಿ ಬಂದಿದ್ದೀರಿ ನೀವು ಈಗ ಮಂತ್ರಿಯಾಗಿ? ಏನ್ ಕ್ರಮ ತಗೊಂಡಿದ್ದೀರಿ ಬರಕ್ಕೆ? ರಿಯಲ್ ಎಸ್ಟೇಟ್ ಮಾಡ್ದಂಗಲ್ಲ ರಾಜಕಾರಣ, ಆಡಳಿತ. ಎಷ್ಟು ದಿನ ನಡೆಯುತ್ತೆ ನೋಡ್ತೇವೆ ನಾವು.